ಮಳ್ಳೂರಾಂಬ ದೇವಾಲಯ ಅಭಿವೃದ್ಧಿಗೆ ಮುಂದಾದ ಪಂಚಾಕ್ಷರಿ ರೆಡ್ಡಿ ವಿಶೇಷ ಪೂಜೆ ಅಭಿವೃದ್ಧಿಗೆ 1 ಲಕ್ಷ ದೇಣಿಗೆ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ದೇವರಮಳ್ಳೂರು ಗ್ರಾಮದ ಪುರಾತನ ಹಾಗೂ ಐತಿಹಾಸಿಕ ಮಹತ್ವ ಹೊಂದಿರುವ ಶ್ರೀ ಮಳ್ಳೂರಾಂಬ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು ಹಾಗೂ ಖ್ಯಾತ ಉದ್ಯಮಿಯಾದ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿಯವರು ವಿಶೇಷ ಪೂಜೆ ಸಲ್ಲಿಸಿದರು. ಮಳ್ಳೂರಾಂಬ ದೇವಿಯ ರಥೋತ್ಸವವು ಜಿಲ್ಲಾ ಮಟ್ಟದಲ್ಲೇ ವಿಶೇಷ ಪ್ರತಿಷ್ಠೆ ಪಡೆದಿದ್ದು, ನಮ್ಮ ತಾಲೂಕಿನ ಹೆಮ್ಮೆ ಅಂದರೆ ತಪ್ಪಾಗೋದಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಪಂಚಾಕ್ಷರಿ ರೆಡ್ಡಿ ಹೇಳಿದರು. ಪ್ರತಿ ವರ್ಷ ದೀಪಾವಳಿ ಹಬ್ಬದ ನಂತರ ಆಚರಿಸುವ ಈ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸುವ ಪರಂಪರೆ ಇದೆ. ಈ ವರ್ಷದ ಜಾತ್ರೆಯ 4ನೇ ದಿನ ಹಿಂದಿನಂತೆ 2,000ಕ್ಕೂ ಹೆಚ್ಚು ಭಕ್ತರಿಗೆ ಹೋಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಅಲ್ಲದೆ ಆಗಮಿಸಿದ ಎಲ್ಲರಿಗೂ ವಸ್ತ್ರ ವಿತರಣೆ ಮಾಡಲಾಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಪಂಚಾಕ್ಷರಿ ರೆಡ್ಡಿ ಅವರು ದೇವಿಗೆ ಉತ್ತಮ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಹಾಗೂ ಸಮಗ್ರ ಸಮೃದ್ಧಿ ಕ್ಷೇತ್ರದ ಜನತೆಗೆ ಲಭಿಸಲಿ, ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಉತ್ತಮ ಮಳೆ ಬೆಳೆ ದೊರೆತು ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥಿಸಿದರು. ದೇವಾಲಯದ ಅಭಿವೃದ್ಧಿಗಾಗಿ ಅವರು 1 ಲಕ್ಷ ದೇಣಿಗೆ ನೀಡಿದ್ದು, ಮುಂಬರುವ ಮಾರ್ಚ್, ಏಪ್ರಿಲ್ ತಿಂಗಳೊಳಗೆ ದೇವಾಲಯದ ಬಳಿಯಲ್ಲಿ ಊಟದ ಹಾಲ್ ನಿರ್ಮಾಣ ಮಾಡುವ ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪಂಚಾಕ್ಷರಿ ರೆಡ್ಡಿಯವರ ಕುಟುಂಬದ ಸದಸ್ಯರಾದ ಸ್ವರೂಪ ರೆಡ್ಡಿ, ಜ್ಯೋತಿ ಸ್ವರೂಪ್ ರೆಡ್ಡಿ, ಸುನೀತಮ್ಮ, ಕೆಂಪಮ್ಮ, ತೇಜಸ್ ರೆಡ್ಡಿ, ಕೃಪಾನಂದ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮುನಿರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ದೇವರಾಜ್, ಉಪಾಧ್ಯಕ್ಷೆ ಅನಸೂಯಮ್ಮ, ಮುಖಂಡರಾದ ವೆಂಕೋಬರ, ವಕೀಲ ಸುಬ್ರಮಣಿ, ನಂಜುಂಡಪ್ಪ, ಬಿಎಲ್ ಮುನಿರಾಜು, ಬೊಮ್ಮನಹಳ್ಳಿ ರಾಮಚಂದ್ರಪ್ಪ, ಆಂಜಿನಪ್ಪ, ರಾಮಕೃಷ್ಣಪ್ಪ, ವೇಣುಗೋಪಾಲ್, ಶ್ರೀರಾಮ್, ಕೇಶವ್, ಶ್ರೀನಾಥ್, ಪ್ರಧಾನ ಅರ್ಚಕರಾದ ಹರೀಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಫಲ ಅನುಗ್ರಹ ಫಲ ಫಲ ಸಿದ್ಧಿ ಮಾಡ್ಕೊಂಡು ಎಲ್ಲ ಒಂದು ಕಾರ್ಯಗಳಿಲ್ಲ. ಓಂ ವನಸ್ಪತ್ಯೇ ಗಂಧಾಕ್ಷರೀ ಆತ್ರಯ ಬಂಧೋ ಪೋಜಗಂ ಪ್ರತಿಪಶ್ಯತ ದಿವ್ಯಧೂಪಮಾಂಗ್ರಾವಜಾಮಿ ಸಾಕ್ಷಾತ್ ದೇವಂ ವೇದಸೇ ಸುನವಾಮತೋ ನಮಸ್ಕಾರಾಮಿ. ಶ್ರೀ ಮಳ್ಳೂರಾಂಬ ದೇವಿಗೆ ದೀಪಕ್ ಅವರೇ ಸ್ವಲ್ಪ ಈ ಕಡೆ ನೋಡಿ ಸರ್, ಸ್ವಲ್ಪ ಹಿಂದೆ ಸರ್, ಹಾಗೆ ಇರಿ. ಬನ್ನಿ ಸರ್, ಹಾಗೆ ಈ ಕಡೆ ನೋಡಿ ಸರ್. ನಮೋ 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 ಮಹನ್ನಾಗೇತದ್ಮೇದಗ್ಧೇ ಭಾಗಂ ದೇವೇಭ್ಯೋ ಇತಗಾಧ್ಯಾಯನ್ನ ಚಂದ್ರಮಾಸ್ತೆ ಶ್ರೀ ಕಾಲಭೈರವ ಸಮೇತ ಸರ್, ಇಲ್ಲಿ ನೋಡಿ. ಅಮ್ಮನ ಒಂದು ಆಶೀರ್ವಾದದಿಂದ ಇವತ್ತು ಡ್ರಿಲ್ಸ್ ಮಾಡಿಸ್ಬೇಕಂದ್ರು ಡ್ರಿಲ್ಸ್ 1 ಲಕ್ಷ ರೂಪಾಯಿ ಕೊಡ್ತೀನಿ. ಈಗ ಅದೇನಾಗುತ್ತೋ ಲೆಕ್ಕ ಮಾಡಿಸಿ ನೀವು ಮಾಡಿಸ್ತಾ ಅದೇನಾಗುತ್ತೆ ನಾನು ಮಾಡ್ಕೊಡ್ತೀನಿ. ಅದಾದಮೇಲೆ ಇನ್ನೊಂದು ಅಮ್ಮನ ಏನೋ ಮನ್ಸಿಗೆ ಕೊಟ್ಟರು, ಅರಿಕೆ ಮಾಡ್ಕೊಂಡಿದ್ದೀವಿ, ಒಂದು ಪಾಕಶಾಲೆ ಕಟ್ಟಬೇಕಂತ ಊಟದ್ದು ಇದಕ್ಕೆ ನಾವು ಕಟ್ಸ್ಕೊಡ್ತೀವಿ. ಹಾಗೆ ಇವತ್ತು ಇಲ್ಲಿಂದ ಶುರುವಾಗಲಿ ಮಳ್ಳೂರಾಂಬ ದೇವಿ ಸನ್ನಿಧಾನದಲ್ಲಿ ಮುಂದಿನ ಯುಗಾದಿ ಆದಮೇಲೆ ನನ್ನ ತಮ್ಮನ ಮದುವೆ ಇಲ್ಲೇ ಮಾಡ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ. ಇಲ್ಲೇ ಮದುವೆ ಮಾಡ್ತೀನಿ. ಇನ್ನೇನು ಏನು ಆಗ್ಬೇಡ್ರಿ. ಅಲ್ಲಿ ಪಾಕಶಾಲೆಯಲ್ಲೂ ಅಷ್ಟೇ ಅಮ್ಮನ ಹೆಸರೇ.
ಎಲ್ಲ ಇಲ್ಲ. అయ్యాలంటే సరే ಪಾಪ ಯಾಕೆ ಬಾಧಿ ಹಾಂ ವ್ಯಾಪಾರ ಮಾಡಿ ಸರ್ ಬಂದು ದೇವತಾ ಕಾರ್ಯವನ್ನು ನೆರವೇರಿಸಿ ನಮಗೆ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಅವರು ಬಹಳಷ್ಟು ಆಶ್ವಾಸನೆ ನೀಡಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ ಮತ್ತು ಶ್ರೀ ಮಳ್ಳೂರಾಂಬ ತಮಗೆ ಬೇಕಾದಂತ ಅದೆಲ್ಲ ಸೌಕರ್ಯಗಳನ್ನು ನೀಡಿ ಅವರ ಕುಟುಂಬ ಮತ್ತು ಅವರ ಎಲ್ಲ ಕ್ಷೇಮ ಧೈರ್ಯ ವಿಜಯ ಆರೋಗ್ಯ ಐಶ್ವರ್ಯ ಎಲ್ಲ ಸಂಪತ್ತು ನೀಡಲಿ ಅಂತ ನಾನು ಶ್ರೀ ಮಳ್ಳೂರಾಂಬ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ದೇವರ ಮಳ್ಳೂರು ಗ್ರಾಮಸ್ಥರ ಎಲ್ಲರ ಪರವಾಗಿ ಅನಂತ ಅರ್ಪಿಸುವುದು. ಸಿದ್ಧ ನಮ್ಮ ಇಷ್ಟ ದೇವತಾ ಪಂಚಮಾತ್ರೆಯರು ಮಳ್ಳೂರಾಂಬ ದೇವಿ ದೇವಸ್ಥಾನಕ್ಕೆ ಇವತ್ತು ಪೂಜೆಗೆ ಬಂದಿದ್ವಿ. ಅಮ್ಮನ ಆಶೀರ್ವಾದ ಪಡ್ಕೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲ ಗ್ರಾಮಸ್ಥರು ಇಲ್ಲಿ ನಮ್ಮ ಗುರುಗಳು ಎಲ್ಲ ಭಕ್ತ ಬಾಂಧವರ ಒಂದು ಸಹಯೋಗದಲ್ಲಿ ಈ ಒಂದು ಪೂಜಾ ಕಾರ್ಯ ನೆರವೇರಿಸಿ ಒಂದು ಊಟದ ವ್ಯವಸ್ಥೆ ಇಟ್ಕೊಂಡಿದ್ವಿ. ಆಮೇಲೆ ಇಲ್ಲಿ ಕೋರಿಕೆ ಮೇರೆಗೆ ಏನೋ ಒಂದು ಸಣ್ಣ ನಮ್ಮ ಇದು ಕಾರ್ಯ ಮಾಡ್ಬೇಕಂತ ಹೇಳಿ ದೇವಸ್ಥಾನದ ಅಭಿವೃದ್ಧಿಗೆ ಹೇಳಿದ್ರು. ಏನೋ ಅಮ್ಮ ಏನು ಇದು ಕೊಟ್ರೆ ಅದು ನಾನು ಮಾಡ್ತೀನಿ. ಈಗಲೂ ಏನೋ ಒಂದಷ್ಟು 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಹಾಗೆ ಪಾಕಶಾಲೆ ಒಂದು ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಒಂದು 100-150 ಜನ ತಿನ್ನೋಂಗೆ. ಅದಕ್ಕೂ ನಾನೀಗ ಕಟ್ಸ್ಕೊಡಕ್ಕೆ ಇದು ಮಾಡಿದ್ದೀನಿ. ಅವ್ರು ಜಾಗ ತೋರಿಸಿ ಇದು ಮಾಡಿದ್ಮೇಲೆ ಅದನ್ನು ಕಟ್ಸ್ಬಿಟ್ಟು ನನ್ನ ತಮ್ಮನ ಮದುವೆನೇ ಇಲ್ಲಿ ಯುಗಾದಿ ಆದ್ಮೇಲೆ ಮಾಡಕ್ಕೆ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಾಡೋಣ ಅಂತ ಹೇಳಿ ಅಮ್ಮನಿಗೆ ಪ್ರಾರ್ಥನೆ ಮಾಡಿದ್ದೀವಿ. ಅದು ಅಮ್ಮ ನೆರವೇರಿಸ್ಕೊಡ್ತಾರೆ ಅಂತ ನಾನು ನಂಬಿಕೆಯಿಂದ ಮುಂದುವರಿತೀನಿ.